ಈ ಸಲ ನಮ್ಮ ಅನಿಸಿಕೆ ಪ್ರಕಾರ ಈ ಸಲ 100% ಆಗಿ ಕಾಂಗ್ರೆಸ್ ಬರುತ್ತೆ, ವಿನೋದ್ ಅಸೋಟ್ ಅವರು ಗೆಲ್ತಾರೆ ಅಂಥೇಳಿ ನಮ್ಗೆ ವಿಶ್ವಾಸ ಇದೆ. ಎಕ್ಸಾಂಪಲ್ ಒಂದೇ ಹೇಳ್ತೀನಿ. ಈಗ ಇವರು ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ರೈಲ್ವೇದು GM ಆಫೀಸ್ ಇದೆ, ಎಲ್ಲ ಒಂದು ಸೌತ್ ವೆಸ್ಟರ್ನ್ ರೈಲ್ವೇದು ಇಲ್ಲಿ ಒಂದು ಆಫೀಸ್ ಇದೆ. ಇಲ್ಲಿ ಸುಮಾರು ಅಪ್ರೆಂಟಿಸ್ ಹುಡುಗರು 6ರಿಂದ 7 ಬ್ಯಾಚ್ ಅಪ್ರೆಂಟಿಸ್ ಮಾಡಿ ಮನೆಯಲ್ಲಿ ಕುಂತಿದ್ದಾರೆ. ಒಂದು 20 ಸಲ ಆದ್ರೆ ಅವ್ರ ಮನೆಗೆ ಹೋಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ. ಸರ್ ನಮ್ಗೆ ಉದ್ಯೋಗ ಕೊಡ್ರಿ ಸರ್, ನಾವು ಅಪ್ರೆಂಟಿಸ್ ಮಾಡಿದ್ದೀವಿ, ನಮ್ಗೆ ಉದ್ಯೋಗದೊಂದು ಅವಕಾಶ ಮಾಡಿಕೊಡ್ರಿ. ನೀವು ಯಾರು ಈ ಕಡೆ ಬರಬಾರ್ದು ಅಂಥೇಳಿ ಅವರು ಹೊರಗೆ ದುಗಿಸಿ ಗೇಟ್ ಹಾಕಿದ್ದಾರೆ. ಪಾಪ ಹುಡುಗರೆಲ್ಲ ಯುವಕರು ಮನೆ ಕಡೆ ಹೋಗೋದು ಬರೋದು ಮಾಡಿದ್ದಾರೆ. ಅವ್ರಿಗಿಷ್ಟು ನೋವಾಗಿದೆ ಅಂದರೆ ನಮ್ಮನ್ನು ಈ ಥರ ಯೂಸ್ ಮಾಡಿಕೊಂಡು ಓಟ್ ಹಾಕಿಸ್ಕೊಂಡು ಈಗ ಮನೆ ಕಡೆ ಹೋದರೆ ಮನೆ ಕಡೆ ಬರಬೇಡ, ಕೆಲಸ ಇಲ್ಲ ಏನಿಲ್ಲ ಅಂತ ನಮಗೆ ದುಗಿಸ್ತಾರಲ್ಲ. ಆಯ್ತು, ಅವ್ರಿಗೇನು ಬುದ್ಧಿ ಕಲಿಸ್ಬೇಕು ನಾವು ಕಲಿಸ್ತೇವೆ ಅಂತೇಳಿ ಈಗ ಯುವಕರೆಲ್ಲ ಒಂದಾಗಿಬಿಟ್ಟಿದ್ದಾರೆ. ಕೆಲಸ ಇಲ್ಲದ ರೋಡ್ ಮೇಲೆ ಅಡ್ಡಾಡ್ತಿದ್ದಾರೆ, ಅಲ್ಲಿ ಬೇರೆ ಬೇರೆ ಊರ ಕಡೆ ಅಡ್ಡಾಡ್ತಿದ್ದಾರೆ. ಈ ಸಲ ಅವ್ರಿಗೆ 100% ಆಗಿ ಅವ್ರಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮನೆಗೆ ಕಳಿಸ್ತಾರೆ, ಯುವಕರೇ ಕಳಿಸ್ತಾರೆ. ಅದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವ್ರದ್ದು ಒಂದು ಉದ್ದೇಶ ಏನಂತಂದರೆ ಯುವಕರನ್ನು ಮುಂದೆ ತೊಗೊಂಡು ಬರಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವ್ರು ಯೂತ್ ಕಾಂಗ್ರೆಸ್ದಿಂದ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರಿಗೊಂದು ಅವಕಾಶ ಕೊಟ್ಟು ಈ ಒಂದು ಕ್ಷೇತ್ರದಿಂದ ಗೆದ್ದು ಬರಬೇಕಂತೇಳಿ ಅವರೊಂದು ಏನು ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ಆ ನಂಬಿಕೆಯನ್ನು ವಿನೋದ್ ಅಸೋಟ್ ಅವರು ನೆರವೇರಿಸ್ತಾರೆ. ಥ್ಯಾಂಕ್ ಯು. 100% ನೆರವೇರಿಸ್ತಾರೆ. ಗ್ಯಾರಂಟಿ ಯೋಜನೆಗಳು ನೋಡ್ತಿದ್ರಿ, ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಿದ್ರು, BJP ಅವರು ಹೇಳ್ತಿದ್ರು ದಾರಿ ತಪ್ಪಿಸ್ತಿದ್ದಾರೆ ಎಲ್ಲರೂ ಜನಗಳನ್ನ ಅಂತ. ಏನು ಹೇಳ್ತಾ ಇದ್ರ ಬಗ್ಗೆ? ದಾರಿ ತಪ್ಪಿದವ್ರು ಯಾರಂತ ಕುಮಾರಸ್ವಾಮಿ ಅವರು ಹೇಳ್ಯಾರ ನಿನ್ನೆ. ಉಪ್ಪು ತಿಂದವ್ರು ನೀರು ಕುಡಲೇಬೇಕಂತೇಳಿ. ಯಾರು ದಾರಿ ತಪ್ಪುತ್ತಿದ್ದಾರೆ, ಯಾರು ಏನು ಮಾಡ್ತಿದ್ದಾರೆ ಅಂತ ಅವರೇ ಉತ್ತರ ಕೊಡಬೇಕ್ರಿ ಇದಕ್ಕೆ. ಈ ಕೇಸು ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಮಾತಾಡ್ತಿದ್ರಿ. ಏನು ಮೇಡಮ್ ಪ್ರಜ್ವಲ್ ರೇವಣ್ಣ ಕೇಸು ಏನಾಗ್ತಿದೆ, ಏನು ಕತೆ, ಮಹಿಳೆಯರಿಗೆ ಮಾಡೋದು ಅನ್ಯಾಯ ಬಗ್ಗೆ ಏನು ಹೇಳ್ತೀವಿ? ಈಗ ನೋಡ್ರಿ, ನಾನು ಒಂದು ಕಾರ್ಪೊರೇಟರ್ ಹೆಣ್ಮಗಳು, ಮತ್ತು ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ 82 ಮಂದಿ ಕಾರ್ಪೊರೇಟರ್ ಇದ್ದಾರೆ, 42 ಮಂದಿ ಹೆಣ್ಣು ಮಕ್ಕಳಿದ್ದಾರೆ, 42 ಜನ ಗಂಡು ಮಕ್ಕಳಿದ್ದಾರೆ. ಈಗ ಯಾವುದು ಏರಿಯಾದಲ್ಲಿ ಯಾವ ಸಮಸ್ಯೆ ಇದ್ದರೂ ಹೆಣ್ಮಕ್ಳು ಮನೆಗೆ ಹೋಗ್ತಾರೆ. ಸರ್ ನಮ್ಗೆ ಗಟ್ರ್ ಕ್ಲೀನ್ ಆಗಿಲ್ಲ, ಕಸ ಹೊಡಿಲ್ದಿಲ್ಲ, ಲೈಟ್ ಇಲ್ಲ, ನಮ್ಗೆ ಸಮಸ್ಯೆ ಇದೆ ಅಂತ ಮನೆಗೆ ಹೋಗ್ತಾರೆ. ಅಂಥ ಸಮಸ್ಯೆ ಇಟ್ಕೊಂಡು ಮನೆಗೆ ಹೋದಂಥ ಮಹಿಳೆಯರನ್ನು ಇವರು ಈ ಥರ ಯೂಸ್ ಮಾಡ್ತಾರಂದರೆ ನಮಗೂ ಭಾಳ ಅಸಹ್ಯ ಅನ್ನಿಸ್ತೈತಿ. ನಮ್ಮ ಮನೆಯಲ್ಲಿನೂ ಅಕ್ಕ ತಂಗಿ ತಾಯಿ ಎಲ್ಲರೂ ಇರ್ತಾರೆ. ಅವರು ಒಂದು ಸ್ಥಾನದಲ್ಲಿ ಇಟ್ಟುಕೊಂಡು ಈ ಥರ ಹೆಣ್ಣು ಮಕ್ಕಳಿಗೆ ಈ ಥರ ನೀಚವಾಗಿ ನೋಡಿ ಅವರನ್ನು ಮನೆಗೆ ಬಂದವರನ್ನು ಈ ಥರ ಯೂಸ್ ಮಾಡೋದು, ಮತ್ತು ಅವರನ್ನು ಮತ್ತು ವಿಡಿಯೋ ಮಾಡಿ ಹಾಕೋದಂದರೆ ಇದು ಭಾಳ ದುರದೃಷ್ಟಕರ. ಇದಕ್ಕೆ ನಾವು ಹೇಳ್ತೀರಿ, ಅವ್ರನ್ನ ಇಮಿಡಿಯೇಟ್ಲಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಒಂದು ಕೇಸ್ ಮಾಡಿ ಒಳಗಾಗಬೇಕಂತ ನಾವು ಕೇಳ್ಕೊತೀವಿ. BJP ಅವರು ಇನ್ಕ್ಲೂಡಿಂಗ್ ಪ್ರಹ್ಲಾದ್ ಜೋಶಿ ಅವರು ಈ ಕುರಿತು ಮಾತಾಡ್ತಿಲ್ಲ, ಏನು ಹೇಳ್ತೀರಿ, ಏನಾಗ್ಬೋದು? ಈಗ ಅವ್ರಿಗೆ ಬೇಕಾಗಿದ್ದು ಬರೀ ವೋಟ್ ಬ್ಯಾಂಕ್ ಅಷ್ಟೇ ರೀ, ಅವರು ನ್ಯಾಯ ಬೇಕಾಗಿಲ್ಲ. ಈಗ ಸ್ನೇಹ ಕೊಲೆದು ನೋಡ್ರಿ, ಎಲ್ಲರೂ ರಾಜಕೀಯ ಮಾಡಿದ್ದಾರೆ. ನಾವೆಲ್ಲರೂ ಹೇಳಿದ್ವಿ, ಫಯಾಜ್ಗೆ ಏನೈತಲ್ಲ ನೀವು ಉರಿ ಶಿಕ್ಷೆ ಮಾಡಿರಿ, ಇಲ್ಲ ಎನ್ಕೌಂಟ್ರ್ ಮಾಡಿರಿ ಅಂತ ಹೇಳಿದ್ವಿ. ಆದರೆ ಇದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ನಾವು ಕೇಳ್ತಾ ಇದ್ವಿ, ಬರ್ರಿ ಸರ್ ಮಾತಾಡಿದ್ರ ಬಗ್ಗೆ, ಅವ್ರು ಯಾಕೆ ಈ ಥರ ಮಾಡಿದಾರೆ ಅಂತ ಕೇಳಿದರೆ ಯಾರು ಬಾಯಿ ಬಿಡೋಕ್ಕೆ ರೆಡಿ ಇಲ್ಲ. ಅಂದರೆ ಅವ್ರಿಗೆ ಬರೀ ರಾಜಕೀಯ ಬೇಕ್ರಿ, ಹೆಣ್ಣುಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ ಇಲ್ಲ. ಈಗ ರಾಜ್ಯದ ಏನಾಗ್ಬೋದು ಮೇಡಮ್, ಯಾರು ಬರ್ಬೋದು ಅಂತ? ಕರ್ನಾಟಕದಲ್ಲೇ ಇಡೀ ಇಂಡಿಯಾದಲ್ಲಿ ರೀ ಟೋಟಲ್ ಕಾಂಗ್ರೆಸ್ ಬರುತ್ತೆ. ನಮ್ಮ ರಾಹುಲ್ ಗಾಂಧಿ ಅವರ ಪ್ರಧಾನಮಂತ್ರಿ ಆಗ್ತಾರೆ. ಸುವರ್ಣ ಕಲ್ಲಕುಂಟ್ಲ ಸರ್.